थैंक यू सो मच मेरे को ब्लॉग में लेने के लिए. ಓಕೆ, ಇವತ್ತು ನಾವು ಗೋವಾಗೆ ಬಂದಿದ್ದೀವಿ X440 ರಿವ್ಯೂ ಮಾಡೋದಕ್ಕೆ. ಪ್ರಾಬಬ್ಲಿ ಇಷ್ಟು ಗಾಡಿಗಳನ್ನ ನೀವು ಒಂದೇ ಕಡೆ ನೋಡೋದು ಈ ತರ ಲಾಂಚ್ ಇವೆಂಟ್ ಅಲ್ಲಿ ಮಾತ್ರ ಅನ್ಸುತ್ತೆ. ಶೋರೂಮ್ ಅಲ್ಲೂ ಇಷ್ಟೊಂದು ಗಾಡಿಗಳಿರೋದಿಲ್ಲ, ಸರ್ವಿಸ್ ಸ್ಟೇಷನ್ ಅಲ್ಲೂ ಇರೋದಿಲ್ಲ, ರೋಡ್ ಮೇಲೂ ಇರೋದಿಲ್ಲ. ಲೈಫ್ ಸ್ಟೈಲ್ಗೆ ಗಾಡಿಗಳನ್ನ ತಗೊಂಡ್ಬಿಟ್ರೆ ಚೆನ್ನಾಗಿರೋ ಲೈಫ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಅಷ್ಟೇ, ಇದನ್ನ ಮೇಂಟೈನ್ ಮಾಡೋಷ್ಟು. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ನೋಡಿ. ಇವರು 6:30 ಶೂಟ್ ಹೋಗ್ಬೇಕು, 6 o'clock ಎದ್ದೇಳಿಸ್ರೇನೋ ಎದ್ದೇಳ್ತಿಲ್ಲ. ನೋಡ್ಕೊಳ್ಳಿ ಎಷ್ಟು ರೆಸ್ಪಾನ್ಸಿಬಲ್ ಅಂತ. ಇಷ್ಟು ದಿನ ಸೂರ್ಯ ಮುಳುಗೋ ಟೈಮಲ್ಲಿ ಎದ್ದೇಳ್ತಾ ಇದ್ದೆ, ಈಗ ನಾನ್ ಎದ್ದಿರೋ ಟೈಮಲ್ಲಿ ಸೂರ್ಯನೇ ಎದ್ದಿಲ್ಲ. The roads, I tell you man, the roads are so good. ಇವರಿಬ್ರು ಗಂಡನ ಅಂತ ಅವಾಗಿನ ಜೊತೆಲೆ ಅವ್ರು ಲಿಟ್ರಲಿ ಒಂದು ಗಾಡಿ ಲಾಂಚ್ ಗೆ ಯಾವ ರೇಂಜ್ ಖರ್ಚು ಮಾಡಿದ್ದಾರೆ ಅಂದ್ರೆ, ಡೇವಿಡ್ಸನ್ ಅವರು ಹೆವಿ ಖರ್ಚು ಮಾಡೋರು ಬ್ರೋ. ಅರೆ ಇವೆಂಟ್ ಅವ್ರು ಹೆವಿ ಉಳಿಸಿದ್ದಾರೆ. ಇದನ್ನ ಯಾರಿಗೂ ಹೇಳ್ಬೇಡಿ. ಬೆಳಗ್ಗೆ 6:34 ಅಮ್ಮ ಮಪೂಜಾ ಪಣಜಿ ಕ್ಯಾಲೆಂಗೌಟ್ NH66 ಹೆಲ್ಮೆಟ್ಗೆ ಇವಾಗ ನಾವು ಮೋಟೋ ವ್ಲಾಗಿಂಗ್ ಸೆಟಪ್ ಹಾಕ್ಬೇಕು. ಅದಕ್ಕೆ ಇಲ್ಲೊಂದು ಚಿನ್ ಮೌಂಟ್ ಇದೆ. ಚೆಕ್ 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 0007 0005 0008. ನನ್ನ ನಂಬರ್ ಏನ್ ಗೊತ್ತಾ? 0009. ಹೇಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ. ಇಷ್ಟು ದಿನ ಬೆಂಗಳೂರು ಏರ್ಪೋರ್ಟ್ ಸಕ್ಕದಾಗಿದೆ ಅಂತ ಹೇಳ್ತಿದ್ರು, ಇವಾಗ ಅದನ್ನ ಹಾಳು ಮಾಡಕ್ ಒಬ್ರು ಬಂದಿದ್ದಾರೆ. ಆದ್ರೂ ಅಲ್ಲಿ ಹೋಗ್ತೀರಾ ನಾನು? ಏನ್ರಾ ಇದೇನ್ ಏರ್ ಬಸ್ಸಾ ಇಲ್ಲ BTS ಬಸ್ಸಾ? ಏನ್ ನಿನ್ನ ಡ್ರೈವರ್ ಬಂದಿಲ್ವಾ? ಪ್ರತಿ ಡಿಸೆಂಬರ್ ಅಲ್ಲಿ ನಾನು ಗೋವಾಗೆ ಬರ್ತಾನೆ ಇರ್ತೀನಿ. ಅದಕ್ಕೆ ಇಷ್ಟು ವರ್ಷ ರೀಸನ್ ಇದ್ದಿದ್ದು IBW. ಈ ಸಲ IBW ಪಂಚಗಣಿಗೆ ಶಿಫ್ಟ್ ಆಗಿದೆ. ಆದ್ರೂ ನಾವು ಡಿಸೆಂಬರ್ ಅಲ್ಲಿ ಗೋವಾದಲ್ಲಿ ಏನಕ್ಕಿದೀವಿ ಅಂದ್ರೆ ಹೊಸ ಹಾರ್ಲೆ ಡೇವಿಡ್ಸನ್ X440 ಲಾಂಚ್ ಗೆ. ನೀವು ಇಲ್ಲೇನ್ ನೋಡ್ತಾ ಇದೀರಾ, ಇದು ಹಳೆ ಹಾರ್ಲೆ ಡೇವಿಡ್ಸನ್ X440. ಇಲ್ಲಿ ಹೊಸದು ಲಾಂಚ್ ಮಾಡಿದ್ದಾರೆ. ಇವೆಲ್ಲ ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ನಾವು ರೈಡ್ ನ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತೆಲ್ಲರೂ ವಿಡಿಯೋ ಮುಗಿಸ್ಕೊಂಡು ರಾತ್ರಿ 5 ಗಂಟೆ 7 ಗಂಟೆಗೆ ಮನೆಗೆ ಹೋಗ್ತಾರೆ. ನನಗೆ 11 ಗಂಟೆ ಫ್ಲೈಟ್ ಇದೆ. ಇನ್ 1 hour ಅಲ್ಲಿ ನಾನು ಬಿಡ್ಬೇಕು. ಹಾಗಲ್ಲ ನಿನ್ ಕೈಲಿ ಆಗಲ್ಲ. ನನಗೆ ಇನ್ ಪರ್ಟಿಕ್ಯುಲರ್ ಆಗಿ ಈ ಕಲರ್ ಇಷ್ಟ ಆಯ್ತು. ರೆಡ್ ಸಕದಾಗಿ ಕಾಣುತ್ತೆ, ಬಟ್ ಬ್ಲ್ಯಾಕ್ ನ ಹೆಂಗ್ ಬಿಡಕ್ಕಾಗುತ್ತೆ ಗುರು. ನಾನಿವತ್ತು ಓಡಿಸ್ತಾ ಇರೋದು ಈ ಗಾಡಿ. ಈ ಡಿಸೈನ್ ನ ನೋಡಿದ್ರೆ ಇದು ಇನ್ಸ್ಪೈರ್ ಆಗಿರೋದು XR1200 ಇಂದ. ಆಲ್ರೆಡಿ ನಾನು ಒಂದು ಫುಲ್ ರಿವ್ಯೂ ಮಾಡಿದ್ದೀನಿ ಗಾಡಿದು, ಅಂದ್ರೆ ಈ ಮಾಡೆಲ್ ಅಲ್ಲ ಹಳೇದು. ಅವಾಗ್ಲೂ ಈ ಬೈಕ್ ತುಂಬಾನೇ ಇಂಪ್ರೆಸಿವ್ ಅನ್ಸಿತ್ತು. ಇದನ್ನ ಒಂದು ಹಾರ್ಲೆ ಡೇವಿಡ್ಸನ್ ಅಂತ ನೋಡಿದೆ, ಒಂದು ಹೀರೋ ಪ್ರಾಡಕ್ಟ್ ಅಂತ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು ಗಾಡಿ. ಗೇರ್ಗಳಂತೂ ಕೇಳೋದೇ ಇಲ್ಲ, ಯೂಸಬಲ್ ಪವರ್ ಬ್ಯಾಂಡ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಅವಾಗ ಈ ಗಾಡಿನಲ್ಲಿ ಒಂದಷ್ಟು ಡ್ರಾಬ್ಯಾಕ್ಸ್ ಇತ್ತು, ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ಬೇಕಿತ್ತು. ಅದನ್ನೆಲ್ಲ ಮಾಡಿ ಇವಾಗ ಹೊಸದಾಗಿ X440 ಬಿಟ್ಟಿದ್ದಾರೆ. ಹಳೆ ಜನರೇಷನ್ ಅಲ್ಲಿ ನಿಮ್ಗೆ ರೇರ್ ಎಂಡ್ ಬೇರೆ ತರ ಇತ್ತು, ಹೊಸ ಜನರೇಷನ್ ಅಲ್ಲಿ ನೋಡಿ ಬೇರೆ ತರ ಇದೆ. ಇದರಲ್ಲಿ ನಾರ್ಮಲ್ ಮಿರರ್ ಗಳು ಬರ್ತಾ ಇತ್ತು, ಇದರಲ್ಲಿ ಬಾರ್ ಎಂಡ್ ಮಿರರ್ ಕೊಟ್ಟಿದ್ದಾರೆ. ಇದರಲ್ಲಿ 3 ವೇರಿಯಂಟ್ ಇದೆ. ನಾನು ಇವತ್ತು ಓಡಿಸ್ತಾ ಇರೋದು ಟಾಪ್ ಎಂಡ್ ಗಾಡಿ. ಇದ್ರ ಕಾಸ್ಟ್ ಎಲ್ಲ ನಾನು ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಮುಂದೆ ನೀವೇನ್ ಲೈಟ್ ನೋಡಿದ್ರಲ್ಲ, ಅದು ಪ್ಯಾನಿಕ್ ಬ್ರೇಕಿಂಗ್ ಲೈಟ್ಸ್ ಅಂತ. ನೀವು ಸಡನ್ ಆಗಿ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರೆ ನಾರ್ಮಲ್ ಸ್ಪೀಡ್ ಗಿಂತ 4ರಷ್ಟು ಫಾಸ್ಟ್ ಆಗಿ ಬ್ಲಿಂಕ್ ಆಗುತ್ತೆ. ಅದೊಂದು ಒಳ್ಳೆ ಸೇಫ್ಟಿ ಫೀಚರ್. ಆದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನಕ್ಕೆ ಗೊತ್ತು ಗುರು ಆ ತರನು ಒಂದು ಫೀಚರ್ ಇದೆ ಗಾಡಿನಲ್ಲಿ ಅಂತ. ಯಾವನೋ ಜಿಗ್ಜಾಗ್ ಇಂಡಿಕೇಟರ್ ಹಾಕ್ಸಿರ್ತಾನೆ ಅಂತ ಜನ ಇಗ್ನೋರ್ ಮಾಡ್ಬಿಡ್ತಾರೆ. ಇದರಲ್ಲಿ ಫ್ರಂಟ್ 100 ಸೆಕ್ಷನ್ 18 ಇಂಚ್ ವೀಲ್ ಇದೆ, ರೇರ್ 140 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಫೆಂಡರ್ ನೋಡಿ, ಮೆಟಲ್ ಫೈಬರ್ ಆಯ್ತು, ಫೈಬರ್ ತಾನೆ, ಮೆಟಲ್ ತರ ಇದೆಯಲ್ಲ ಬ್ರೋ. ಇದರಲ್ಲಿ ಇರುವಂತ ಎಂಜಿನ್ ಆಕ್ಚುಲಿ ಸಕಲಾಗಿದೆ. ನಿಮಗೆ ಪವರ್ ಫೀಲ್ ಆಗೋದಿಲ್ಲ, ಆದ್ರೆ ಇನಿಷಿಯಲ್ ಇಂದ ಪ್ರತಿ ಗೇರ್ ಅಲ್ಲೂ ಟಾರ್ಕ್ ಫೀಲ್ ಆಗುತ್ತೆ. ಇದರಲ್ಲಿ 440cc ಏರ್ ಕೂಲ್ಡ್ ಇಂಜಿನ್ ಇರೋದು, 27 bhp ಇದೆ, 34 Nm ಟಾರ್ಕ್ ಇದೆ. ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಏನು ಅಂತ ನನಗೆ ಐಡಿಯಾ ಇಲ್ಲ, ಬಟ್ ಮೈಲೇಜ್ ಒಂದು 30 ಬಂದ್ರೆ ಹೆಚ್ಚ ಅಂತ. ವಾಟ್ ಇಸ್ ದ ಟ್ಯಾಂಕ್ ಕೆಪಾಸಿಟಿ? 13.5 ಲೀಟರ್, 30 ಕಿಲೋಮೀಟರ್ ಅಂದ್ರೆ 13 26 13 390 ಕಿಲೋಮೀಟರ್ ಹೋಗ್ಬೋದಾ ಫುಲ್ ಟ್ಯಾಂಕ್ ಅಲ್ಲಿ. ಮುಂದೆ LED ಹೆಡ್ಲೈಟ್ ಇದೆ, ಇಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ ಗಳಿದೆ. ಹೆಡ್ಲೈಟ್ ಮೇಲೂ ಹಾರ್ಲೆ ಡೇವಿಡ್ಸನ್ ಅಂತ ಬರೆದಿದ್ದಾರೆ. ಇಂಡಿಕೇಟರ್ ಮೇಲೂ ಹಾರ್ಲೆ ಡೇವಿಡ್ಸನ್ ಲೋಗೋ ಇದೆ ಗುರು. ಸಂಜೆ ಈವೆಂಟ್ ಆದಾಗ ಹಾರ್ಲೆ ಡೇವಿಡ್ಸನ್ ಅವರು ಒಂದು ಮಾತು ಹೇಳ್ತಾ ಇದ್ರು, ನಾವು ಹಾರ್ಲೆ ಡೇವಿಡ್ಸನ್ ಅಲ್ಲಿ ಗಾಡಿಗಳನ್ನ ಸೇಲ್ ಮಾಡ್ತಾ ಇಲ್ಲ, ಲೈಫ್ ಸ್ಟೈಲ್ ನ ಸೇಲ್ ಮಾಡ್ತಾ ಇದೀವಿ ಅಂತ. ಗಾಡಿಗಳನ್ನ ಸೇಲ್ ಮಾಡಕ್ ಬಂದಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಏನಕ್ಕೆ ಕರ್ಸಿದ್ರು ಗೊತ್ತಿಲ್ಲ, ಆದ್ರೆ ನನಗೊಂದು ಖುಷಿ ಆಗಿದ್ ವಿಷಯ ಏನು ಅಂದ್ರೆ ನಾನು ಇಲ್ಲಿ ಗಾಡಿನ ಸೇಲ್ ಮಾಡಕ್ ಬಂದಿಲ್ಲ ಗುರು. ಆದ್ರೆ ಈ ತರ ಚಿಕ್ಕ ಗಾಡಿಗಳು ಅಂತ ಬಂದಾಗ ಯಾರು ಕೂಡ ನಮ್ಮ ದೇಶದಲ್ಲಿ ಇದನ್ನ ಲೈಫ್ ಸ್ಟೈಲ್ ಗೋಸ್ಕರ ತಗೊಳ್ಳೋದಿಲ್ಲ, ಡೈಲಿ ಯೂಸ್ ಗೋಸ್ಕರ ತಗೋತಾರೆ, ಲಾಂಗ್ ರೈಡ್ಸ್ ಮಾಡಕ್ ತಗೋತಾರೆ, ವೀಕೆಂಡ್ ರೈಡ್ ಮಾಡಕ್ ತಗೋತಾರೆ. ಜೊತೆಗೆ ಒಂದು ಹಾರ್ಲೆ ಡೇವಿಡ್ಸನ್ ಬ್ಯಾಡ್ಜ್ ಇದೆ ಅಂತ ತಗೋತಾರೆ. ಆಕ್ಚುಲಿ ಲಾಸ್ಟ್ ಜನರೇಷನ್ ಅಲ್ಲಿ ಬ್ಯಾಡ್ಜ್ ಇತ್ತು, ಈಗ ಬರೀ ಸ್ಟಿಕ್ಕರ್ ಹಾಕಿದ್ದಾರೆ. ಬಾತ್ರೂಮ್ ಒಳಗಡೆ ಬ್ಲೈಂಡ್ಸ್ ಹಾಕಕ್ಕೆ ಕಜ್ಜಿ ತುಡುಕ್ತಾ ಇದಾರೆ, ಇಲ್ಲಾಂದ್ರೆ ನಾನು ಸ್ನಾನ ಮಾಡೋದೆಲ್ಲ ನೋಡ್ಬೇಕಾಗತ್ತೆ ಅವರು. ಇಲ್ಲಿ ಹಾರ್ಲೆ ಡೇವಿಡ್ಸನ್ ಅವರು ಒಂದು ಗುಡಿ ಬ್ಯಾಗ್ ನ ಕೊಟ್ಟಿದ್ದಾರೆ. ಓ ಹುಡ್ಕದ್ರಾ, ನೈಸ್. ಏನ್ ಬ್ರೋ ಇದು? ಹಾರ್ಲೆ ಡೇವಿಡ್ಸನ್ ಬಿಯರ್ ಮಗ್ ಇತ್ತು ನಿಮ್ಗೆ ಅದು. ಇಲ್ಲಿ ಒಂದು ಟೀ ಶರ್ಟ್ ಇದೆ, ನಾಳೆ ಇವೆಂಟ್ ಹಾಕೊಳಕ್ಕೆ.
ಬೇರೆ ಎಲ್ಲಾ ಬೈಕರ್ಗಳು ಎಲ್ಲಾ ಗ್ಯಾಂಗ್ ಒಂದ್ ಕಡೆ ಆದ್ರೆ ಹಾರ್ಲೆ ಡೇವಿಡ್ಸನ್ ಗ್ರೂಪ್ ಅವರು ಹಾರ್ಲೆ ಡೇವಿಡ್ಸನ್ ಫ್ಯಾನ್ ಗಳೇ ಒಂದ್ ಕಡೆ ಗುರು. ಪ್ರತಿಯೊಬ್ರು ಯಾರ್ಯಾರು ಹಾರ್ಲೆ ಡೇವಿಡ್ಸನ್ ತಗೋತಾರೆ HOG ಮೆಂಬರ್ಸ್ ಆಗ್ತಾರೆ, ಅಂದ್ರೆ ಹಾರ್ಲೆ ಓನರ್ಸ್ ಗ್ರೂಪ್ ಅಂತ. ನಾನು ಯಾರನ್ನು ಕರೆಯಲ್ಲ, ಅವ್ರಾಗ ಅವರೇ ಬರ್ತಾರೆ. ಲಾಸ್ಟ್ ಜನರೇಷನ್ ಅಲ್ಲಿ ಇದ್ದಿದ್ದ ಕಂಪ್ಲೇಂಟ್ ಏನು ಅಂದ್ರೆ ಹಿಂದ್ಗಡೆ ಸೈಲೆನ್ಸರ್ ಚೆನ್ನಾಗಿರ್ಲಿಲ್ಲ, ಮಫ್ಲರ್ ನೋಡಕ್ ಕೆಡದಾಗಿತ್ತು ಅಂತ. ಈ ಸಲ ಮಫ್ಲರ್ನ ರೀಡಿಸೈನ್ ಮಾಡಿದ್ದಾರೆ. ಅದೇ ತರ ಎಂಡ್ ಕ್ಯಾನ್ ಕೂಡ ರೀಡಿಸೈನ್ ಮಾಡಿದ್ದಾರೆ. ಎಂತ ಬ್ಯೂಟಿಫುಲ್ ರೋಡ್ ಅಂದ್ರೆ ಪ್ರಾಬಬ್ಲಿ ನಿಮ್ಗೆ ಕಾಣ್ತಿರೋದಿಲ್ಲ. ಸನ್ರೈಸ್ ಇನ್ನೇನ್ ಆಗೋ ತರ ಇದೆ. ಬೆಳಗ್ಗೆ ಎಷ್ಟು ಬೇಗ ಎದ್ದೇಳಿಸ್ಬಿಟ್ಟು ನನಗಿನ್ನೂ ಪ್ರಾಸೆಸ್ ಆಗ್ತಿಲ್ಲ. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡರ್ ಸೈಡ್ ಅಲ್ಲಿ ಇದೆ, ಅಥವಾ ಮೋಸ್ಟ್ಲಿ ನಾನು ವೆಯ್ಟ್ ಕಮ್ಮಿ ಇದೀನಲ್ಲ ಅದಕ್ಕೆ ಎತ್ತಾಗ್ತಿದೆ ಅನ್ಸುತ್ತೆ. ನೋಡಿ ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಡ್ಯೂಯಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಕಾರ್ಟ್ರಿಡ್ಜ್ ನ ಇಲ್ಲ ಹಾಕಿದ್ದಾರೆ. ಯೂಶಲಿ ಹಾರ್ಲೆ ಡೇವಿಡ್ಸನ್ ಓಡಿಸೋರು ಮಿನಿಮಮ್ 100 kg ಇರಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಗಾಡಿನ 200 kg ಇರುತ್ತಲ್ಲ, ಆದ್ರೆ ಇದು ನಿಮ್ಗೆ ಅಷ್ಟು ವೆಯ್ಟ್ ಫೀಲ್ ಆಗ್ತಿಲ್ಲ. ಇದು ಆಕ್ಚುಲಿ ಒಂದು ಟೈಪ್ ಪೌಚ್, ಹೈಡ್ರೇಷನ್ ಪ್ಯಾಕ್ ತರ ನೀವು ಯೂಸ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಒಂದು 3 ಬಾಟಲ್ ಇಟ್ಕೊಂಡಿದ್ದೇನೆ. ಹೊಸ ಬ್ರ್ಯಾಂಡ್ ವೆಂಟೋರಾ ಅಂತ. ಹೀರೋ ಗಾಡಿಯವರು ಸೇಮ್ ಇದೇ ಇಂಜಿನ್ ಅನ್ನ ಯೂಸ್ ಮಾಡ್ಕೊಂಡು 1000 ಹಂಪ್ಸ್ ಆಗೋರಲ್ಲ ಗುರು. ಹೀರೋದವರು ಸೇಮ್ ಇದೇ ಇಂಜಿನ್ ಅನ್ನ ಯೂಸ್ ಮಾಡ್ಕೊಂಡು ಮ್ಯಾವ್ರಿಕ್ 440 ಅಂತ ಒಂದು ಗಾಡಿ ಬಿಟ್ಟಿದ್ರು. ಡಿಸ್ಕಂಟಿನ್ಯೂ ಮಾಡ್ಬಿಟ್ರದನ್ನ. ಆದ್ರೆ ನನಗೆ ಒಂದೇನ್ ಬೇಜಾರು ಅಂದ್ರೆ ಮ್ಯಾವ್ರಿಕ್ ಅಂತ ನೇಮ್ ನ ಇಟ್ಕೊಂಡು ಎಂತ ಕ್ರೇಜಿ ಆಗಿರೋ ಗಾಡಿ ಮಾಡಬಹುದಿತ್ತು. ಐ ಆಮ್ ಫ್ರಮ್ ಕರ್ನಾಟಕ. ಮೈ ಡ್ಯಾಡ್ ಇಸ್ ಫ್ರಮ್ ಕರ್ನಾಟಕ. ಐ ಡೋಂಟ್ ನೋ ಕನ್ನಡ, ಬಟ್ आई लाइक आई नो द फीलिंग. तो जब कोई ऐसे कर्नाटक से मिलता है तो ऐसा भाई वाला फीलिंग आई. ಥ್ರಾಟಲ್ ಕೊಟ್ಟು ಬಿಟ್ಟಾಗ ಇದರಲ್ಲಿ ಪಾಪ್ಸ್ ಬರುತ್ತೆ. ಆಕ್ಚುಲಿ ಗಾಡಿ ಸೌಂಡ್ ಸಗದಾಗಿದೆ. ಥ್ಯಾಂಕ್ ಯು. ಸೀಟು ಕಂಫರ್ಟಬಲ್ ಆಗಿದೆ. ಹ್ಯಾಂಡಲ್ ಬಾರ್ ಪೊಸಿಷನ್ ನ್ಯೂಟ್ರಲ್ ಆಗಿದೆ. ಸಸ್ಪೆನ್ಷನ್ ಒಂಚೂರು ಸಾಫ್ಟ್ವೇರ್ ಸೈಡ್ ಅಲ್ಲಿ ಇರಬೇಕಿತ್ತು ಅಂತ ನನಗೆ ಅನಿಸ್ತಿದೆ. ಇದರಲ್ಲಿ ಆಕ್ಚುಲಿ ಪ್ರೀಲೋಡ್ ಸೆಟ್ಟಿಂಗ್ಸ್ ಇದೆ. ಪ್ರೀಲೋಡ್ ನ ಚೇಂಜ್ ಮಾಡ್ಕೋಬಹುದು. ಎಂಜಿನ್ ಮೇಲೆ ನೋಡಿ ಗೋಲ್ಡನ್ ಕಲರ್ ಕೇಸಿಂಗ್ ತರ ಕೊಟ್ಟಿದ್ದಾರೆ. ಬೆಂಡ್ ಪೈಪ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ಎಲ್ಲಾ ಗಾಡಿನೂ ನೋಡಕ್ ಮುಂದೆಯಿಂದ ಸಕದಾಗಿದೆ. ಹಿಂದೆಯಿಂದಾನೆ ಯಾಕೋ ಒಂಚೂರು ಸಮಾಧಾನ ಮಾಡ್ಕೊ ಮಗ. ಇವತ್ತು ಆಡಿಯೋ ಹೆಂಗ್ ರೆಕಾರ್ಡ್ ಆಗ್ತಿದೆ ಅಂತ ನನ್ಗೆ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಹೊಸ KYT ಅಲ್ಲಿ ಬ್ಲಾಗ್ ಮಾಡ್ತಾ ಇರೋದು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಯಾವ ಗೇರ್ ಅಲ್ಲಿ ಫುಲ್ ಹೊಡೆದ್ರು ಪಿಕಪ್ ತಗೊಳ್ಳೋದಲ್ಲ ಗುರು ಇದು. ಈ ಗಾಡಿಗಳನ್ನ ಸರ್ವಿಸ್ ಮಾಡೋದು ಹೀರೋದವರೇ. ನಮ್ಮ ದೇಶದಲ್ಲಿ ಹಾರ್ಲೆ ಡೇವಿಡ್ಸನ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಮೇನ್ ರೀಸನ್ ಹೀರೋದವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಹಾರ್ಲೆ ಡೇವಿಡ್ಸನ್ ಅವ್ರು ಹೇಳ್ತಾರೆ ಗುರು, ನೀವು 440 ಆದ್ರೂ ತಗೊಳ್ಳಿ ಅಥವಾ CVO ಆದ್ರೂ ತಗೊಳ್ಳಿ, ನಮ್ಗೆ ನೀವೆಲ್ಲರೂ ಒಂದೇ ಅಂತ. ಆದ್ರೆ ರಿಯಾಲಿಟಿನೇ ಬೇರೆ. ಆಕ್ಚುಯಲ್ ಟ್ವಿನ್ ಸಿಲಿಂಡರ್ ಹಾರ್ಲೆ ಡೇವಿಡ್ಸನ್ ಗಳನ್ನ ತಗೊಳ್ಳೋರು ಚೆನ್ನಾಗಿ ಕಾಸು ಇಟ್ಟಿರೋ ಗೂಡ್ ಪಾರ್ಟಿಗಳು. ಆದ್ರೆ ಇದನ್ನ ತಗೊಳ್ಳೋರು ಹಾರ್ಲೆ ಡೇವಿಡ್ಸನ್ ಗೆ ಎಂಟ್ರಿ ಕೊಡ್ಬೇಕು ಅಂತ ಆಸ್ಪಿರೇಷನ್ ಇಟ್ಕೊಂಡಿರೋರು. ಕ್ರಿಪ್ಸ್ ನೋಡಿ ಏನ್ ಸಕದಾಗಿದೆ ಅಂತ. ಓವರ್ ಆಲ್ ನಿಮ್ಗೆ ಕ್ವಾಲಿಟಿ, ಫಿಟ್ ಅಂಡ್ ಫಿನಿಶ್ ಬಾಂಬ್ ಆಗಿದೆ ಈ ಗಾಡಿನಲ್ಲಿ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ಇವರು ಕಾಸ್ಟ್ ನ ಕಮ್ಮಿ ಮಾಡಿದ್ದಾರೆ, ಆದ್ರೆ ಎಲ್ಲೂ ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ. ಇದನ್ನ ಒಂದು ಹೀರೋ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಬೈಕ್ ಅಂತ ಹೇಳಕ್ ಆಗೋದಿಲ್ಲ. ಬಟ್ ನನ್ಗನ್ಸಿದ್ದೇನು ಅಂದ್ರೆ ಇವರು ಅಡ್ಜಸ್ಟಬಲ್ ಲೆವರ್ಸ್ ನ ಕೊಡಬಹುದಿತ್ತು. ಟೆಕ್ನಿಕಲಿ ನೋಡೋದಾದ್ರೆ ಲಾಸ್ಟ್ ಜನರೇಷನ್ X440 ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಟೋಟಲ್ 72 ಚೇಂಜಸ್ ಬಂದಿದೆಯಂತೆ. ಆದ್ರೆ ಒಂದಷ್ಟು ಚೇಂಜಸ್ ಗಾಡಿ ಓಡಿಸಬೇಕಾದ್ರೆ ನಂಗೆ ಫೀಲ್ ಆಗ್ತಿದೆ. ನೀವು ಸ್ಪೀಡೋಮೀಟರ್ ನೇ ನೋಡಿ, ಇದೊಂದು 3 ಲಕ್ಷ ರೂಪಾಯಿ ಗಾಡಿಗೆ ಹಾಕಿರೋ ಸ್ಪೀಡೋಮೀಟರ್ ತರ ಕಾಣೋದಿಲ್ಲ. 7-8 ಲಕ್ಷ ರೂಪಾಯಿ ಗಾಡಿನಲ್ಲಿ ಬರುವಂತ ಸ್ಪೀಡೋಮೀಟರ್ ಹೆಂಗಿದೆ ಹಂಗ್ ಕಾಣುತ್ತೆ. ಇದು ಅನಲಾಗ್ ತರ ಕಾಣುತ್ತೆ, ಆದ್ರೆ ಮಧ್ಯ ಡಿಜಿಟಲ್ ಇದೆ ನೋಡಿ. 11 AM ಆಗಿದೆ. ರೋಡ್ ಮೋಡಲ್ ಓಡಿಸ್ತಾ ಇರೋದು. ಮಧ್ಯ ಸ್ಪೀಡ್ ತೋರಿಸುತ್ತೆ, ಪಕ್ಕ ಗೇರ್ ತೋರಿಸುತ್ತೆ. ಬ್ರೇಕ್ ಸಗದಾಗಿದೆ ಗುರು. ಇದರಲ್ಲಿ ವೈಬ್ರೆ ಹಾಕಿದಾರ ಅಂತ. ಫ್ರಂಟ್ ಬ್ಯಾಕ್ 2 ಕಡೆನೂ ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ. ವೈಬ್ರೆ ಬ್ರೇಕ್ ನ ಕೊಟ್ಟಿದ್ದಾರೆ. ಹಾರನ್ ಸಗದಾಗಿದೆ. ಇನ್ನೊಂದು ಅವರ್ ಓಡಿಸ್ಬಿಟ್ರೆ ಮೋಸ್ಟ್ಲಿ ಮಂಗಳೂರು ಸಿಕ್ಬಿಡತ್ತಾ ಅಂತ. ಈ ನನ್ ಮಕ್ಕಳದ್ ಏನ್ ಗೋಳು ಗುರು. ಬೆಳಗ್ಗೆನೆ ಕರ್ಕ ಬಂದು ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಗೋವಾದಲ್ಲಿ ಇಷ್ಟು ಬೆಳಗ್ಗೆ ಬಂದ್ರೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಸನ್ರೈಸ್ ನೋಡ್ಬೋದು. ಇನ್ನೊಂದು ಜನ ಕಮ್ಮಿ ಇರ್ತಾರೆ. ಸಂಜೆ ಬಂದ್ಬಿಟ್ರೆ ಅಪ್ಪ ಎಲ್ಲಾ ಕಡೆ ಜನ ಗಜಮಾ ಮಾಡಕ್ಕೆ ಜಿಗ ಮಾಡಕ್ ಬಂದಿರ್ತಾರೆ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಹಾರ್ಲೆ ಡೇವಿಡ್ಸನ್ 440 ನಮ್ಮ ಮಾರ್ಕೆಟ್ ಅಲ್ಲಿ ಏನಕ್ಕೆ ಬಂತು ಅಂತ ಹೇಳ್ತೀನಿ ಕೇಳಿ. ಹಾರ್ಲೆ ಡೇವಿಡ್ಸನ್ ಅವರು ನಮ್ ದೇಶದ ಬಗ್ಗೆ ಕೇರ್ ಮಾಡೋದಿಲ್ಲ. ದುಡ್ಡಿರೋನ್ ಹಾರ್ಲೆ ಡೇವಿಡ್ಸನ್ ತಗೋತಾನೆ, ಇಲ್ಲರೋನ್ ಬೇರೆ ಗಾಡಿ ತಗೋತಾನೆ ಅಂತ ಬಿಟ್ಬಿಡ್ತಾರೆ. ಈ ಕ್ಯಾಟಗರಿಯಲ್ಲಿ ಸುಮಾರು ವರ್ಷದಿಂದ ರಾಯಲ್ ಎನ್ಫೀಲ್ಡ್ ಮೋನೋಪೊಲಿ ತಗೊಂಡ್ಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ಜನ ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ತಗೊಳ್ಳೋದು ಏನಕ್ಕೆ ಅಂದ್ರೆ ಹಾರ್ಲೆ ಡೇವಿಡ್ಸನ್ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ನಾವು ಕಮ್ಮಿ ಕಾಸಲ್ಲಿ ರಾಯಲ್ ಎನ್ಫೀಲ್ಡ್ ತಗೊಳ್ಳೋಣ ಅಂತ. ಈಗ ಅದೇ ದುಡ್ಡು ಹಾರ್ಲೆ ಡೇವಿಡ್ಸನ್ ಬಂದ್ಬಿಡೈತಲ್ಲ. ಎಲ್ಲ ದೇವ್ರ ಲೀಲೆ. ಇವತ್ತು ನನಗೆ ಬರೀ ಓಡಿಸ್ತಾ ಇರೋ ಗಾಡಿ ಹೊಸದಲ್ಲ, ಹಾಕಿರೋ ಬಟ್ಟೆ, ಗೇರ್ಸ್ ಎಲ್ಲ ಹೊಸದು. ನ್ಯೂ ಇಯರ್ ಬರ್ತಿದ್ಯಲ್ಲ, ಅದಕ್ಕೆ ಎಲ್ಲ ಹೊಸ ತಗೊಳ್ಳೋಣ. ಇಲ್ಲಿ ನೋಡಿ ಹೊಸ ಜಾಕೆಟ್ ತಗೊಂಡಿದ್ದು ಇಲ್ಲಿದೆ. ಇದ್ರ ಕಾಸ್ಟ್ ಬಂದು 27,600. ಹೆಲ್ಮೆಟ್ 15,500. ಇದು ಟೆಸ್ಟಿಂಗ್ ಅಲ್ಲಿ ಇದೆ. ನಾವ್ ಹೇಳ್ತೀವಿ ಇದ್ರ ಕಾಸ್ಟ್ ಎಷ್ಟು ಅಂತ. ಇದು 7,000 ಇದೆ. ಗ್ಲೌಸ್ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ಇಲ್ಲಿ ಫೋನ್ ಟಚ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ನನ್ನ ಫೋನ್ ಅಲ್ಲಂತೂ ವರ್ಕ್ ಆಗ್ತಿಲ್ಲ. ಇವ್ರಿಗೆ ಒಂದ್ ಟೈಮ್ ಅಲ್ಲಿ ಇದೆಲ್ಲ ಡ್ರೀಮು. ನಾನು ಈ ತರ ಸಣ್ಣ ಪುಟ್ಟ ಕನಸುಗಳು ಇಟ್ಕೊಂಡೇನೆ ಇವತ್ತು ಈ ತರ ದೊಡ್ಡ ಇವೆಂಟ್ ಅಲ್ಲಿ ಬಂದು ಗಾಡಿ ವಿಡಿಯೋ ಮಾಡ್ತಾ ಇರೋದು. ನೀವ್ ಯಾರ್ಯಾರು ದೊಡ್ಡ ಹಾರ್ಲೆಗಳನ್ನ ತಗೋಬೇಕು ಅಂತ ಕನ್ಸಿಟ್ಕೊಂಡಿದೀರಾ, ಅದು ಈ ಚಿಕ್ಕ ಹಾರ್ಲೆಯಿಂದಾನೆ ನಿಜ ಆಗ್ಲಿ. ಎದ್ದು ಕಂಡ ಕನಸು ಅದು ನಿನ್ನ ಮನಸ್ಸು.
ಬಟ್ ಏನೇ ಅಂದ್ರೂ ಇಲ್ಲಿ ಇದೆಯಲ್ಲ ಗುರು, ಕ್ರೇಜಿ ಗಾಡಿ ಇದು. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ರೋಲ್ಸ್ ರಾಯ್ಸ್ ತರ ಇದೆ ಇದು. ಗಾಲ್ಫ್ ಕಾರ್ಟ್ 8:47 ಕರೆಕ್ಟಾಗಿ 13 ನಿಮಿಷ ಇದೆ. ಓಡ್ತೀನಿ ನಾನು ಇವಾಗ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್.